ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ವೆಯ್ಟ್ ಮಾಡಿ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಮಾಡಿರೋ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಕಿಚನ್ ಈ ಥರ ಇತ್ತು, ಆಫ್ಟರ್ ಮೇಕ್ ಓವರ್ ಈ ಥರ ಆಗಿದೆ. ಇದೆಲ್ಲ ಕಿಚನ್ ಮೇಕ್ ಓವರ್ಗೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಮತ್ತು ಹೇಗೆ ಎಲ್ಲದನ್ನು ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲು ನನ್ನ ಏನು ಅಂದರೆ ಗ್ರೋಸರಿ ಸ್ಟೋರೇಜ್ ಬಾಕ್ಸ್ಗಳನ್ನ ನಾನು ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದೊಂದು ನನಗೆ ಕಿಚನ್ ಹತ್ರ ಬೇಕಾಗಿತ್ತು, ಒಂದು ಸೆಲ್ಫು, ಅದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಿಂದೆ ಈ ಥರ ಕೊಟ್ಟಿದ್ದಾರೆ 4, ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇವಾಗ ಎಲ್ಲ ನಾನು ಏನು ಗ್ರೋಸರಿ ಬಾಕ್ಸ್ಗಳಿಗೆಲ್ಲ ನಾನು ಬರೆದ್ಬಿಟ್ಟು ಗಮ್ ಟೇಪ್ ಅಂಟಿಸ್ತಾ ಇದ್ದೀನಿ. ಇದು ಮೀಶೋದಲ್ಲಿ ಸಿಗತ್ತೆ ಸ್ಟಿಕ್ಕರು, ಗ್ರೋಸರಿ ಬಾಕ್ಸ್ಗಳಿಗೆಲ್ಲ ಅಂಟಿಸೋದಕ್ಕೆ. ಅದನ್ನ ತೊಗೊಂಡಿಲ್ಲ, ಬೇಕಾದ್ರೆ ಈ ವಿಡಿಯೋದಲ್ಲಿ ಲಿಂಕ್ನ ನಾನು ಹಾಕಿರ್ತೀನಿ, ಬೇಕಾದರೆ ಅದನ್ನೇ ಪರ್ಚೇಸ್ ಮಾಡ್ಬೋದು. ಅಂದರೆ ಸಾಂಬಾರು ಪುಡಿ ಅದು ಧನಿಯಾ ಪುಡಿ ಅದು ಅಂತ ನಮ್ಮ ಮನೇಲಿ ಯಾವತ್ತಾದರೂ ಅಪರೂಪಕ್ಕೆ ಅಡುಗೆ ಮಾಡುವಾಗ ಕೇಳ್ತಾ ಇರ್ತಾರೆ. ಅದೊಂದಿಷ್ಟು 2-3ಕ್ಕೆ ಬರೆಯೋಣ ಅಂದ್ಕೊಂಡೆ. 1, 2, 3 ಬರೆದ್ಬಿಟ್ಟು ಇನ್ನುಳಿದಿದ್ದೊಂಥರ ಖಾಲಿ ಅನಿಸುತ್ತೆ. ಅದು ಬರೆದ್ರೆ ಎಲ್ಲದಕ್ಕೂ ಬರೆಯೋಣ ಅಂತ ಹೇಳಿ ಬರುತ್ತೆ. ಇದು ಬರೆದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಾಕ್ಸು. ಈ ಟ್ರಾನ್ಸ್ಪರೆಂಟ್ ಬಾಕ್ಸು ಇದು ಎಲ್ಲ ಕಾಣುತ್ತಲ್ಲ, ಬೆಟರ್ ಈ ಥರ ತೊಗೊಂಡ್ರೆ. ಪ್ಲೇನ್ ತೊಗೊಳ್ಳೋದೇ ಒಳ್ಳೆಯದು. ನಾನು ಫಸ್ಟ್ ಟೈಮ್ ತೊಗೊಂಡಾಗ ಸ್ವಲ್ಪ ಫ್ಲವರ್ ಡಿಸೈನ್ ಇರೋದು ತೊಗೊಂಡಿದ್ದೆ. ಅದೇನಂದರೆ ವಾಶ್ ಮಾಡ್ತಾ ಅದು ಫ್ಲವರ್ ಸ್ವಲ್ಪ ಇದು ಶೇಡ್ ಹೋಗ್ತಾ ಇರುತ್ತೆ. ಆವಾಗ ಸ್ವಲ್ಪ ಹಳೇ ಬಾಕ್ಸ್ಗಳು ಕಂಡಂಗೆ ಆಗುತ್ತೆ. ತೊಗೊಳ್ಳೋದಾದರೆ ಸ್ಟೋರೇಜ್ ಬಾಕ್ಸ್ಗಳು ಅದು ಪ್ಲೇನ್ ಇರೋದೇ ಈ ಥರ ತೊಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇವಾಗೆಲ್ಲ ನಾನು ಏನು ಶಾಪಿಂಗ್ ಮಾಡ್ಕೊಂಡು ಎಲ್ಲ ಗ್ರೋಸರಿ ಎಲ್ಲ ನಾನು ಡಿಮಾರ್ಟಲ್ಲೆಲ್ಲ ತೊಗೊಂಡು ಬಂದಿದ್ದೆ, ಇನ್ನು ಹಾಕಿರಲಿಲ್ಲ. ಇದು ಹೊಸ ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಹೊಸ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದು ಎಲ್ಲ ಒರೆಸಿ ಇಟ್ಕೊಂಡಿದ್ದೆ. ಇವತ್ತೆಲ್ಲದನ್ನು ಹಾಕ್ತಾಯಿದ್ದೀನಿ. ಕಿಚನ್ ಹತ್ರ ಇಡೋಕ್ಕೆ ಒಂದು ಸೆಲ್ಫ್ ತೊಗೊಂಡಿದ್ನಲ್ಲ, ಅದಕ್ಕೆ ಕಾರ್ಡ್ಬೋರ್ಡ್ನ ಅದೇ ಅಳತೆಲೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ವಾಲ್ ಪೇಪರ್ ಅಂಟಿಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಏನೇ ಧೂಳು ಬಿದ್ರೂ ಅಥವಾ ನೀರು ಬಿದ್ರೂ ಎಲ್ಲ ನೀಟಾಗಿ ಒರೆಸ್ಕೋಬೋದು. ಚೆನ್ನಾಗಿದೆ ಇದು ವಾಲ್ ಪೇಪರ್ ಮಾತ್ರ. ಇದೇನು ಸ್ಟ್ಯಾಂಡ್ ತೊಗೊಂಡಿನಿ, ಇದು 2 ಸ್ಟೆಪ್ ಇದೆ. ಅದು 2ಕ್ಕೂ ಸೇಮ್ ಅದೇ ಥರನೇ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ಬಾಕ್ಸ್ಗಳು, ಇದು ಡ್ರೈ ಫ್ರೂಟ್ಸ್ ಫಸ್ಟ್ ತಗೊಂಡಾಗ ಈ ಬಾಟಲಲ್ಲೇ ಕೊಟ್ಟಿದ್ರು. ಆ ಬಾಟಲ್ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆದಮೇಲೆ ಅದನ್ನೇನು ಎಸ್ತಿರಲಿಲ್ಲ, ಎಲ್ಲ ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ ಹಾಕೋಣ ಅಂತ ಹೇಳಿ ಇದು ಡ್ರೈ ಫ್ರೂಟ್ಸ್ ಅದು ಪ್ಯಾಕೆಟಲ್ಲಿ ತೊಗೊಂಡು ಬಂದಿದ್ರು. ಇದು ಬಾಕ್ಸ್ಗಳು ಒಂದು ಸರಿ ತೊಗೊಂಡ್ರೆ ಸಾಕಲ್ಲ, ಇದೇ ಆಗಲಿ ಮತ್ತು ಫಸ್ಟ್ ಟೈಮ್ ನಾನು ಬಾಟಲ್ ತೊಗೊಂಡ್ರೆ ನೆಕ್ಸ್ಟ್ ಎಲ್ಲ ಪೌಚೇ ತೊಗೊತಾ ಇರ್ತೀನಿ. ಹ್ಯಾಂಡ್ ವಾಶ್ ಪೌಚ್ ಆಗಿರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಅದು ಇದು ಲಿಕ್ವಿಡ್ ಆಗಿರ್ಬೋದು ಎಲ್ಲದೂ. ಇವಾಗೆಲ್ಲ ಕಿಚನ್ನು ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಎಲ್ಲ ಏನು ತೊಗೊಂಡಿರೋದೆಲ್ಲ ಹಾಕೋಣ ಅಂತ. ಸ್ಟೀಲ್ದು ಸ್ಟ್ಯಾಂಡ್ ಇತ್ತು ನಮ್ಮದು, ಅದಕ್ಕೂ ವಾಲ್ ಪೇಪರ್ ಅಂಟಿಸೋಣ, ನೀಟಾಗಿ ಒರೆಸ್ಕೊತಾ ಇರ್ಬೋದು. ಧೂಳು ಕೂತ್ಕೊಳ್ತಾ ಇದ್ದರೆ ಇದಂತೂ ಈಸಿಯಾಗಿ ಒರೆಸ್ಕೋಬೋದು ಅಂತ ಹೇಳಿ ಅಂಟಿಸ್ತಾ ಇದೆ. ಇದು ಫುಲ್ಲು ವಾಲ್ ಪೇಪರ್ ಹಾಕಿ ನಾನು ಕವರ್ ಮಾಡಿದ್ದು ಮೇನ್ ಏನಕ್ಕೆ ಅಂದರೆ, ಅದು ದೇವ್ರ ಮನೆ ಅಂದರೆ ಅಡುಗೆ ಮನೆ ಕಾಣ್ದಿರೋ ಇರ್ತಾರ, ಒಂದು ದೇವ್ರ ಕೋಣೆ ಥರ ಕಾಣುತ್ತೆ ಅಂತ ಹೇಳಿ ಫುಲ್ ಕವರ್ ಮಾಡೋಣ ಅಂತ ಮಾಡಿದ್ದು. ಮತ್ತು ಇದು ಎಡ್ಜಲ್ಲೆಲ್ಲ ತುಂಬ ಶಾರ್ಪ್ ಇದೆ. ಅರ್ಜೆಂಟಾಗಿ ನಾವು ಬಾಕ್ಸ್ ಎಲ್ಲ ತೊಗೊಳ್ಬೇಕಾದ್ರೆ ಕೈಗೆಲ್ಲ ಏಟ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಇಲ್ಲಿ ಸ್ಟ್ಯಾಂಡ್ ಇಡೋಣ ರೆಡಿ ಮಾಡಿ ಇಟ್ಟಿದ್ದೀನಿ. ಇಡೋಣ ಅಂತ ಹೇಳಿ ಎಲ್ಲ ತೊಳೆದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಇದು ಇಲ್ಲಿ ಅದು ಸ್ಟ್ಯಾಂಡ್ ಇದು ಸೈಡ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಮತ್ತು ದೇವ್ರ ಮನೆ ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಕೋಣೆ ಥರ ಅನಿಸುತ್ತೆ ಅಂತ ಹೇಳಿ ನೋಡಿ ಇವಾಗ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನೋಡಿ ಇವಾಗ ಅದೇ ಫುಲ್ ಕವರ್ ಮಾಡಿರೋದಕ್ಕೆ ಅಡ್ಡ ಆಗಿದೆಯಲ್ಲ, ಅದು ಒಂದು ದೇವ್ರ ಕೋಣೆ ದೇವ್ರ ಮನೆ ಥರ ಸಪ್ರೇಟ್ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನೀಟಾಗಿ ಎಲ್ಲ ಒರೆಸ್ಕೋಬೋದು. ಇವಾಗೆಲ್ಲ ಜೋಡಿಸ್ಕೊಳ್ಳೋಣ. ಇದು ನನ್ನ ಮಗಳಿಗೆ ಕೊಟ್ಟಿರೋದು, ಅದು ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಅವಳಿಗೊಂದು ಪ್ಲಾಂಟ್ ಕೊಟ್ಟಿದ್ರು. ಅದನ್ನು ಇಲ್ಲೇ ಅಡುಗೆ ಮನೆ ಇಲ್ಲೇ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಇಡ್ತಾ ಇದ್ದೀನಿ. ಇದು ಸಕ್ಕರೆ ಮತ್ತು ಟೀ ಡಬ್ಬ, ಇದು ಸ್ಟೀಲ್ದೇ ಇತ್ತು. ಅದಕ್ಕೆ ಅದು ಯಾವಾಗಲೂ ನಾನು ಟೀ ಪುಡಿ ತೊಗೊಳ್ಳುವಾಗ ಸಕ್ಕರೆ ತೊಗೊಳ್ತೀನಿ, ಸಕ್ಕರೆ ತೊಗೊಳ್ಳುವಾಗ ಟೀ ಪುಡಿ ಈ ಥರ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೂ ಸಹ ನಾನು ಬರೆದು ಅಂಟಿಸಿದ್ದೀನಿ. ಇನ್ನೆಲ್ಲ ಜೋಡಿಸ್ಕೊಂಡ್ರೆ ಇದಿಷ್ಟು ಸಣ್ಣ ಇದೆಯಲ್ಲ ಈ ಸ್ಟ್ಯಾಂಡ್, ಇದ್ರೊಳಗೆ ಎಷ್ಟೊಂದು ಜೋಡಿಸ್ಕೋಬೋದು ನೋಡಿ ಇಡ್ತಾ ಇದ್ದೀನಿ. ಇದು 1-2 ಸಾಂಬಾರು ಡಬ್ಬಿನ ಇಟ್ಕೊಂಡೆ ಈ ಸೈಡು.
ಇನ್ನು ದೇವ್ರ ಮನೆ ಅಲ್ಲಿ ಅರ್ಧ ಕ್ಲೀನ್ ಮಾಡಿಕೊಂಡು ಅಲ್ಲಿ ರೆಡಿ ಮಾಡ್ಕೊಂಡಾಯಿತು. ಇಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿ ಕಿಟಕಿ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಒಂದು ಗ್ರಾಸ್ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ವೀಕ್ಲಿ ಒನ್ಸು. ಇವತ್ತು ಕಿಚನ್ ಮೇಕವರ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ನೀಟಾಗಿ ಇನ್ನೊಂದು ಜಾಸ್ತಿ ಕ್ಲೀನ್ ಮಾಡಿ ಎಲ್ಲ ಸ್ಟಿಕ್ಕರೆಲ್ಲ ಅಂಟಿಸ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಸ್ಟಿಕ್ಕರ್ ಅಂಟಿಸ್ಬೋದು ಅಂತ. ಆಮೇಲೆ ಇದು ಸ್ವಿಚ್ ಬೋರ್ಡ್ಗೂ ಅಷ್ಟೇ, ಇದು ತುಂಬಾ ಅದು ಲಾಸ್ಟ್ ಟೈಮ್ ಅವಾಗ ಇದ್ದೋರದು ತುಂಬಾ ಗಲೀಜಾಗಿತ್ತು. ಅದು ಅವಾಗವಾಗ ಒರೆಸ್ಕೊಳ್ತಾ ಇದ್ದರೆ ಅದು ಏನೂ ಕೂರೋದಿಲ್ಲ. ಈ ಸ್ವಿಚ್ ಬೋರ್ಡ್ ಇಲ್ಲಿ ಅಡುಗೆ ಮನೆ ಹತ್ರ ಇರೋದು ಅದು ಬೇರೆ ಮುರಿದು ಬೇರೆ ಹೋಗಿಬಿಟ್ಟಿದೆ. ಅದು ಸ್ವಿಚ್ ಹಾಕುವಾಗೆಲ್ಲ ಬಿದ್ದು ಹೋಗ್ತಾ ಇರುತ್ತೆ. ಅದು ಫುಲ್ಲು ರೌಂಡ್ ಇರೋ ಪ್ಲೇಟು, ಅದಕ್ಕೆ ವಾಲ್ಪೇಪರ್ನೇ ಅಂಟಿಸಿದ್ದೀನಿ ನಾನು. ಇನ್ನು ಇಲ್ಲಿ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಗ್ರೋಸರಿ ಎಲ್ಲ ನಾನು ಬಾಟಲ್ಗೆಲ್ಲ ಎಲ್ಲ ಬಾಕ್ಸ್ಗೆ ಹಾಕಾಯಿತು. ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ, ಇಲ್ಲಿ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ತುಂಬ ಚಿಕ್ಕದಿದೆ, ಅಂದರೆ ಫ್ರಿಜ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಫ್ರಿಜ್ ಇಟ್ಕೊಂಡ್ರೆ ಇನ್ನೂ ಚಿಕ್ಕದಾಗತ್ತೆ ಅಂತ ಹೇಳಿ ನಾನು ಫ್ರಿಜ್ನ ಹಾಲಲ್ಲೇ ಇಟ್ಕೊಂಡಿದ್ದೆ. ಇದು ನಾವು ಮದುವೆ ಆದಷ್ಟು ಫಸ್ಟ್ ತೊಗೊಂಡಿರೋ ಬಾಕ್ಸ್ಗಳಿವು. ಅದರಲ್ಲಿ ಎಲ್ಲ ಅದು ಬಾಕ್ಸ್ ಎಲ್ಲ ತೊಳೆದು ಮತ್ತೆ ಎಲ್ಲ ನೀಟಾಗಿ ಹಾಕಿ ಇಡ್ತಾ ಇದ್ದೀನಿ. ಇದು ಗ್ರೋಸರಿ ಸ್ಟೋರೇಜ್ಗಾಗಿ ನಾವು ಒಂದಿಷ್ಟು ಫ್ಲವರ್ ಪ್ರಿಂಟ್ ಇರೋ ಬಾಕ್ಸ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ ನಾವು ಮದುವೆ ಆದಾಗ ನಾವು ತೊಗೊಂಡಿದ್ದು. ಸ್ವಲ್ಪ ಶೇಡ್ ಹೋಗಿದೆ ಅಷ್ಟೇ, ಚೆನ್ನಾಗೇ ಇದೆ ಬಾಟಲು. ಅವನ್ನೆಲ್ಲ ಹಿಂದಿಟ್ಟು ಈಗೇನು ಹೊಸದು ತೊಗೊಂಡಿದ್ದೇನೋ ಅದನ್ನೆಲ್ಲ ಮುಂದೆ ಇಡ್ತಾ ಇದ್ದೀನಿ. ಅದು ಬರ್ದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಬಾಕ್ಸ್ಗಳು. ಎಷ್ಟು ಎಲ್ಲ ಇದೇ 12 ಇದೆ ಹೊಸ ಬಾಕ್ಸ್ಗಳು, ಹಳೆವು ಸೇರಿ ಒಂದು 8 ಇದೆ. ಎಲ್ಲ ಬಾಕ್ಸು ಫುಲ್ ಆಗಿದೆ. ಅಷ್ಟು ಇರುತ್ತಲ್ಲ ಅಡುಗೆ ಮನೇಲಿ ಇಡೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಇನ್ನು ಇದು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಒಂದೆರಡು ಇಟ್ಟೆ ಇದು ಸ್ಟ್ಯಾಂಡ್ ಒಳಗೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಚಿಕ್ಕದಿರೋದು ತೊಗೊಂಡ್ರೇ ಬೆಸ್ಟು. ಒಂದು ಸ್ಪೇಸು ಜಾಸ್ತಿ ತೊಗೊಳ್ಳೋದಿಲ್ಲ. ನಾವು ಎಲ್ಲ ಬಾಕ್ಸ್ಗಳು ಇಡೋಕ್ಕೆ ಬೇಕಲ್ವ ಜಾಸ್ತಿ ಜಾಗಗಳು. ಸ್ವಲ್ಪ ಸಣ್ಣದು ಆರ್ಟಿಫಿಷಿಯಲ್ ಪ್ಲ್ಯಾಂಟೇ ಬೆಟರು. ಇದೊಂದು ನಾನು ಹಿಂದೆ ಹಾಕೋದಕ್ಕೆ ಅಂತ ಹೇಳಿ ಸ್ಟಿಕ್ಕರ್ ತೊಗೊಂಡಿದ್ದೆ ಕಿಚನ್ಗೆ. ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್ ಅಂತ. ಇದು ಒಂಥರ ನನಗೆ ಈ ಲೈನ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ಇದು ಹಿಂದೆ ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಕೋಕ್ಕೆ, ಅವರೇ ಹಾಕ್ತಾ ಇದ್ದಾರೆ. ಸ್ವಲ್ಪ ಆಚೆ ಈಚೆ ಹಾಕಿದ್ರು, ಆಮೇಲೆ ಒಂದು ಚಿಕ್ಕದಾಗಿ ಕೊಟ್ಟಿರ್ತಾರೆ ಅಲ್ಲೇ ಕೆಳಗೆ ಯಾವ ಥರ ಯಾವುದು ಎಲ್ಲಿ ಬರಬೇಕು ಅಂತ. ಆಮೇಲೆ ಅದನ್ನು ನೋಡಿದ ಮೇಲೆ ಮತ್ತೆ ಸ್ವಲ್ಪ ಚೇಂಜ್ ಮಾಡಿದ್ವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇದು ಸ್ಟ್ಯಾಂಡ್ ಇವಾಗ ನನಗೆ ಯಾವಾಗಲೂ ಜಾಸ್ತಿ ಯೂಸ್ ಮಾಡೋ ಅಂಥವನ್ನ ಬಾಕ್ಸ್ಗಳನ್ನ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಏನು ಸೌಟ್ಗಳು ಅವೆಲ್ಲ ಬೇಕಾದವು ಆ ಸೈಡು ಒಂದು ಕಾರ್ನರಲ್ಲಿ ಇಟ್ಟೆ. ಇನ್ನು ಡ್ರೈ ಫ್ರೂಟ್ಸು ಡೈಲಿ ಮಕ್ಕಳು ಬಾಕ್ಸಿಗೆ ಹಾಕ್ತಾ ಇರ್ತೀನಲ್ಲ, ಅದನ್ನು ಇದ್ರೊಳಗೆ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಮತ್ತು ರಾಜ್ಮಾ ಮತ್ತು ವೈಟ್ ಚೆನ್ನ, ಅದು ನಾ ಯಾವಾಗ ತಂದ್ರೂ ಫ್ರಿಜ್ ಒಳಗೆ ಇಟ್ಕೊಳ್ತಾ ಇದ್ದೆ. ಅದು ಅಷ್ಟು ನೆನಪಾಗ್ತಿರಲಿಲ್ಲ ನಾವು ಏನೋ ಅಡುಗೆ ಮಾಡೋದಕ್ಕೆ ಅದು ಕಾಳುಗಳು. ಅದಕ್ಕೆ ಇಲ್ಲಿ ಇವಾಗ ಕಿಚನ್ ಹತ್ರ ಇಲ್ಲಿ ನಾವು ಕಾಣೋ ಥರ ಇಟ್ಕೊಂಡ್ರೆ ಯೂಸ್ ಮಾಡ್ತೀನಿ. ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಗ್ರೇವಿ ಮಾಡ್ತೇನೆ ಅದರಲ್ಲಿ ಎಲ್ಲ ಕಾಳು ಮಿಕ್ಸ್ ಮಾಡಿ. ಅದಕ್ಕೆ ಎದುರಿಗೆ ಇಟ್ಕೊಂಡ್ರೆ ನೆನಪಾಗುತ್ತೆ ಅಂತ ಹೇಳಿ ಇಲ್ಲೇ ಇಟ್ಕೊಂಡೆ. ಆಮೇಲೆ ಅದ್ರ ಪಕ್ಕ ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಒಗ್ಗರಣೆ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಇಟ್ಕೊಂಡೆ. ಈ ಕಪ್ಗಳಂತೂ ನಾನು ಒಂದೆರಡು ಇಟ್ಕೊಂಡಿದ್ದೆ ಅಷ್ಟೇ. ಈ ಮಕ್ಕಳು ಏನಾದ್ರು ಇಟ್ಕೊಂಡು ಬೀಳಿಸ್ತಾ ಇರ್ತಾರೆ ಅಂತ ಹೇಳಿ ಎಲ್ಲ ಬಾಕ್ಸ್ ಒಳಗೆ ಇದ್ವು ಎಲ್ಲ ಕಪ್ಗಳು. ಅದನ್ನು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲ. ಆಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟಿದ್ದೀನಿ ಅಲ್ಲಿ ಸೈಡು. ಏನೇ ಆಗಲಿ ಎಲ್ಲ ಕಡೆನೂ ಒಂದೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲದಕ್ಕೂ ಇಟ್ಟಿರೋದು. ಈ ಗ್ಲಾಸ್ನು ಅಷ್ಟೇ, ಜ್ಯೂಸ್ ಗ್ಲಾಸು ಅಷ್ಟೇ ತೊಗೊಂಡು 7 ವರ್ಷ ಆಗಿದ್ದು. ಎಲ್ಲದು ಗ್ಲಾಸ್ ಐಟಮು ಬೌಲ್ ಆಗಿರ್ಬೋದು ಎಲ್ಲ ಬಾಕ್ಸ್ ಒಳಗೆ ಇದ್ವು. ಇವಾಗ ಇಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ಈ ಸೈಡ್ ಒಂದು ಗ್ರಾಸ್ ಮ್ಯಾಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಡೈಲಿ ಬಿಸಿನೀರು ಕುಡಿತಾ ಇರ್ತೀವಲ್ಲ, ಅದಕ್ಕೆ ಬಿಸಿನೀರು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮಿಕ್ಸಿ ಅಂತೂ ಜಾಸ್ತಿ ಖಾರ ರುಬ್ಬಿ ಮಾಡೋದು ತುಂಬ ಕಡಿಮೆ, ಅದಕ್ಕೆ ಅದನ್ನು ಕೆಳಗೆ ಸೆಲ್ಫಲ್ಲೇ ಇಟ್ಕೊಂಡೆ. ಇನ್ನು ಇಲ್ಲಿ ಪುಡಿ ಉಪ್ಪು ಮತ್ತು ಕಲ್ಲುಪ್ಪು ಇಟ್ಕೊಂಡೆ. ಇದು ನನಗೆ ಮುಂಚೆನೇ ಇದ್ದಿದ್ದು ಸಣ್ಣದು. ಇದು ದೊಡ್ಡದು ಒಂದು ಪುಡಿ ಉಪ್ಪು ಹಾಕಿರೋದು. ಇದು ರೀಸೆಂಟಾಗಿ ತೊಗೊಂಡಿರೋದು. ಇಲ್ಲದೆ ಯಾವುದೋ ಅಡುಗೆ ಆಗಲ್ಲ, ಅದಕ್ಕೆ ನಿಯರೇ ಇಟ್ಕೊಂಡೆ ಜಾಸ್ತಿ ಯೂಸ್ ಮಾಡೋದು ಅಂತ.
ಇದೊಂದು ಸೆಲ್ಫು ದೇವ್ರ ಮನೆ ಹತ್ರ ಇಲ್ಲಿ ಇಡೋಣ. ದೇವ್ರದ್ದೇನು ಸಾಮಾನು ಇರ್ತಾವಲ್ಲ, ಮ್ಯಾಚ್ ಬಾಕ್ಸು, ಊದಿನ ಕಡ್ಡಿ ಅವೆಲ್ಲ ಒಂದು ಸೈಡ್ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಇದು ದೇವ್ರ ಫೋಟೋ ಹತ್ರ ಇಟ್ಕೊಂಡಿದ್ದೆ. ದೇವ್ರ ಫೋಟೋ ಸಪ್ರೇಟಾಗಿರಲಿ ಅಂತ ಹೇಳಿ ಈ ಸ್ಟ್ಯಾಂಡ್ ಇಲ್ಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದೇ ಹುಕ್ಕು ಇದು ತೋರಿಸಿದ್ನಲ್ಲ, ಇದು ತುಂಬಾ ಗಮ್ಮು ತುಂಬ ಚೆನ್ನಾಗಿದೆ, ಇದು ಅಂಟ್ಕೊಳ್ಳುತ್ತೆ. ಇದು ಮೊಳೆ ಅದು ಡ್ರಿಲ್ ಮಾಡದೆ ಹಾಕೋದು ಅಂತ ನಿಮಗೆ ಹೇಳಿದ್ನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದರೊಳಗೆ ಎಲ್ಲದು ಒಂದು ಸೈಡ್ ಇಟ್ಕೊಂಡ್ರೆ ನಮಗೆ ಈ ತಗೊಳ್ಳೋಕ್ಕೂ ಈಸಿ ಆಗುತ್ತೆ, ಒಂದು ಸೈಡ್ ನೀಟಾಗೂ ಕಾಣುತ್ತೆ. ಆಮೇಲೆ ಈ ಸೈಡ್ ಒಂದು ಮಕ್ಕಳೆಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಅದು ಇದು ಮನೇಲಿ ಅಡುಗೆ ಮನೆ ಹತ್ರ ಇರೋ ಟವಲ್ಗಳನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಸಪ್ರೇಟಾಗಿ ಒಂದು ಅವ್ರಿಗೆ ಸಿಗೋ ಥರ ಇಟ್ಟರೆ ಒರೆಸ್ಕೊಳ್ತಾರೆ ಅಂತ ಹೇಳಿ ಇಲ್ಲೊಂದು ಅದೇ ಮೊಳೆದೇನೆ ನಾನು ಅಂಟಿಸ್ಬಿಟ್ಟು ಅಲ್ಲೊಂದು ಟವಲ್ಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಿಂಕ್ ಹತ್ರ ಒಂದಿರಲಿ, ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ಒರೆಸ್ಕೊಳ್ಳೋಕ್ಕೆ ಬೇಕಾಗತ್ತೆ ಅಂತ ಹೇಳಿ ಇಲ್ಲೂ ಒಂದು ಹಾಕ್ಕೊಂಡೆ. ಮತ್ತು 2 ಕಾರ್ನರ್ಸ್ ಸೆಲ್ಫ್ ತೊಗೊಂಡಿದ್ದೆ, ಅದು ಕಾಂಬೋ ಬಂದಿರೋದು 2. ಇಲ್ಲಿ ಅಡುಗೆ ಮನೆ ಹತ್ರ ಒಂದು ಮತ್ತು ಸಿಂಕ್ ಹತ್ರ ಇಡೋಣ ಅಂತ 2 ತೊಗೊಂಡಿದ್ದೀನಿ. ಅದು ಅಷ್ಟೇ, ಗಮ್ಮು ಮತ್ತು ಮೊಳೆ 2 ಕೊಟ್ಟಿರ್ತಾರೆ. ನೀವು ಡ್ರಿಲ್ ಮಾಡ್ಕೊಂಡು ಹಾಕೋಬೇಕು ಅಂದರೆ ಮೊಳೆನೂ ಹಾಕೋಬೋದು, ಅಥವಾ ಅಂಟಿಸ್ಕೊಂಡು ಹಾಗೆ ಗೋಡೆಗೆ ಅಂಟಿಸ್ಕೊತೀರ ಅಂದರೆ ಅದರಲ್ಲೇ ಅಂಟಿಸ್ಕೋಬೋದು. ಅದೇ 2 ಯಾವ ಥರನಾದರೂ ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಇದು ಕಾರ್ನರಲ್ಲಿ ಇಟ್ಕೊಂಡೆ ನಮಗೆ ಯಾವಾಗಲೂ ಯೂಸ್ ಮಾಡೋ ಅಂಥವು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ಇಟ್ಕೋಬೋದು ಅಂತ ಹೇಳಿ ನಾನು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಅಂಟಿಸ್ಕೊಳ್ಳೋ ಮುಂಚೆ ನೀಟಾಗಿ ಎಲ್ಲ ಒರೆಸ್ಕೊಂಡೇ ಅಂಟಿಸ್ಬೇಕು ಯಾವುದೇ ಆದ್ರೂ. ಇದು ಅಷ್ಟೇ, ಗಮ್ ಮಾತ್ರ ತುಂಬಾ ಚೆನ್ನಾಗಿದೆ, ಅಂಟ್ಕೊಂಡಿದೆ. ಒಂದು 5-6 ಬಾಕ್ಸ್ ಇಟ್ಟಿದ್ದೀನಿ ಅದರೊಳಗೆ, ತುಂಬ ಸ್ಟ್ರಾಂಗಾಗೇ ಇದೆ, ಏನೂ ಬಿದ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ಕಾರ್ನರಲ್ಲಿ. ಏನು ನಾನು ಯಾವಾಗಲೂ ಯೂಸ್ ಮಾಡೋ ತುಪ್ಪ, ಇದು ಸೋಡಾ ಪುಡಿ ಅವೆಲ್ಲ ಇಟ್ಕೊಂಡಿದ್ದೀನಿ. ಅಲ್ಲೂ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟೆ, ಚೆನ್ನಾಗಿ ಕಾಣುತ್ತೆ ಅಂತ. ಇದು ಅಡುಗೆ ಮನೆ ಹತ್ರ ವಿಂಡೋ ಹತ್ರ ಹಾಕೋಣ ಅಂತ ಹೇಳಿ ನಾನು ಗ್ರಾಸ್ ಮ್ಯಾಟ್ ಕಟ್ ಮಾಡ್ತಾ ಇದ್ದೀನಿ. ಲೆಂತಿ ವಿಡಿಯೋ ಆದರೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಮೇಕವರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.